ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನು ಅಂದ್ರೆ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳನ್ನ ಇವತ್ತು ನೋಡ್ತಾ ಹೋಗೋಣ. ನಾಮ ಪ್ರಕೃತಿಗಳಿಗೆ ಸೇರುವ ಪ್ರತ್ಯಯಕ್ಕೆ ವಿಭಕ್ತಿ ಪ್ರತ್ಯಯ ಎಂದು ಹೇಳುವುದು. ಈಗ ಒಂದು ಉದಾಹರಣೆ ನೋಡೋಣ. ರಾಜ, ಇದು ನಾಮ ಪ್ರಕೃತಿ. ಹೂ ಏನಾಯ್ತು? ರಾಜನು. ಹೂ ಅನ್ನೋದು ವಿಭಕ್ತಿ ಪ್ರತ್ಯಯ. ಈಗ ನಾವು ಎಲ್ಲ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಹೀಗೆ 7. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, 7 ವಿಭಕ್ತಿ ಪ್ರತ್ಯಯಗಳು. ಈ 7 ವಿಭಕ್ತಿ ಪ್ರತ್ಯಯಗಳಿಗೆ ಕಾರಕಗಳು ಹೊಸಗನ್ನಡದ ಪ್ರತ್ಯಯ, ಹಳೆಗನ್ನಡದ ಪ್ರತ್ಯಯ. ಈಗ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಇದು ಒಂದು ಚಿಕ್ಕ ಚಾರ್ಟ್ ತರ ಇದ್ರು ಎಲ್ಲಾ ಎಕ್ಸಾಮ್ಸ್ಗೂ ಈ ಇದರಿಂದ ಕ್ವಶನ್ಸ್ಗಳು ಬಂದೇ ಬರ್ತದೆ. ಸೊ ನೋಡೋಣ. ಪ್ರಥಮ ಕಾರಕಗಳು ನೋಡೋಣ. ಕರ್ತೃ, ಕರ್ಮ, ಕರಣ, ಅಪದಾನ. ಇಲ್ಲಿ ಷಷ್ಠಿಗೆ ಕಾರಕ ಇಲ್ಲ, ಸಪ್ತಮಿಗೆ ಅಧಿಕರಣ. ಹೊಸಗನ್ನಡದ ಪ್ರತ್ಯಯಗಳು ಹೂ, ಆ, ಅನ್ನು, ಇಂದ, ಕೆ, 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 ದೆಸೆಯಿಂದ, ಆ, ಅಲ್ಲಿ. ನೋಡಿ, ಪ್ರಥಮ ಅಂದಿದ ತಕ್ಷಣ ಹೂ ಬರುತ್ತೆ. ಯಾವ್ದು ಬರುತ್ತೆ? ಹೂ. ದ್ವಿತೀಯ ಅಂದ್ರೆ ಅನ್ನು, ರಾಜನನ್ನು, ಈ ತರ. ತೃತೀಯ ಅಂದ್ರೆ ಇಂದ. ಇದು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು. ಮತ್ತೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನ ನೋಡೋದಾದ್ರೆ ಇಂದಂ, ಇಂದೆ, ಎ, ಕೆ, ಕೆ, ಅತ್ತಣಿಂದೆ, ಅತ್ತಣಿಂದಂ, ಆ, ಹೋಳ್. ಇವೆಲ್ಲ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು. ಈ ನಾಮಪದಗಳಿಗೆ ಈ ಏನಿದೆ ವಿಭಕ್ತಿ ಪ್ರತ್ಯಯಗಳು ಸೇರ್ತವೆ. ಈಗ ರಾಜ, ಅಲ್ಲಿ ಅನ್ನು ಸೇರಿದ್ರೆ ಏನಾಗುತ್ತೆ? ರಾಜನನ್ನು. ಇಷ್ಟೇ ವಿಭಕ್ತಿ ಪ್ರತ್ಯಯಗಳು, ಅದಕ್ಕೆ ಕಾರಕಗಳು, ಹೊಸಗನ್ನಡದ ಪ್ರತ್ಯಯಗಳು ಮತ್ತೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು. ಚಾರ್ಟ್ ತರ ಇದೆ. ಡೈಲಿ ಒಂದೊಂದ್ಸಲ ನೋಡಿದ್ರು ಸಾಕು. ಪ್ರಥಮ ಅಂದ್ರೆ ಹೂ, ದ್ವಿತೀಯ ಅಂದ್ರೆ ವಿಭಕ್ತಿಗಳ ಬಗ್ಗೆ ಮಾಹಿತಿ. ಸಿಂಪಲ್ ವಿಡಿಯೋ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.